Pinky is coming. Come every video ಇಷ್ಟು ಬಿಲ್ಡ್ ಅಪ್ ಕೊಡ್ತೀನಿ ಬೇಡ ಪ್ಲೀಸ್. ನೀನೇ ಲೈಕ್ ಮಾಡ್ತೀಯ ಅವ್ರ ಕಮೆಂಟ್ನೆಲ್ಲ. ಜಯಂತ್ ನಿನ್ನೆ ಪಾಪ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಅಳ್ತಾ ಇದ್ರು. ನಿದ್ದೆನೇ ಬರ್ಲಿಲ್ಲ, ಬೇಜಾರಾಗ್ಬಿಡ್ತಪ್ಪ. ಇದು ಡೋರ್ ಆಗಿರುತ್ತಾ? ಇಲ್ಲಿಂದ ಎಂಟರ್. ಅಪ್ಪ ಮೇಘ್ನ ಬೆಂಕಿ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ತಲೆ ಗಿರ್ರ ಅಂತ ನಂಗೆ ಕುಡ್ದಿದ ತಕ್ಷಣ ನನ್ ಕೂದ್ಲು ನೋಡಿ. ಓ ನಂಗೆ ಗೊತ್ತಿರಲಿಲ್ಲ ಅದು. ಸ್ಕೂಲಲ್ಲಿ ಹೇಳ್ತಾ ಇರ್ಲಿಲ್ವಾ ನೀವು ಇದನ್ನ? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ನಾನು ಎಷ್ಟು ಖುಷಿಯಾಗಿ ಯಾಕಿದ್ದೀನಿ ಅಂದ್ರೆ ನೀವೆಲ್ಲರೂ ಗೆಸ್ ಮಾಡ್ಬೋದು. ನಾನು ಮತ್ತೆ ಜಯಂತರು ಇಲ್ಲೇ ಬೆಂಗಳೂರು ಹತ್ರ ಒಂದು ಸ್ಟೇಕೇಶನ್ಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಫಾರ್ ಅ ಡೇ. ಇವತ್ತು ಹೋಗಿ ನಾಳೆ ವಾಪಸ್ ಬಂದ್ಬಿಡ್ತೀವಿ. ಸೊ ಅದಕ್ಕೆ ನಾನು ಫುಲ್ ಜಿಗ್ ಜಾಕ್ ಆಗಿ ರೆಡಿ ಆಗಿದ್ದೀನಿ. ನೆನಪಿದ್ಯಾ ನಿಮಗೆ ಈ ಔಟ್ಫಿಟ್? ನಾನು ಫುಕಾಕಲ್ಲಿ ಹಾಕೊಂಡಿದ್ದು ಮತ್ತೆ ಹಾಕೊಳ್ಳೋಕೆ ಆಗಿಲ್ಲ, ಹಾಗಾಗಿ ಐ ಥಾಟ್ ಲೆಟ್ ಮಿ ವೇರ್ ಇಟ್ ಅಂತ. ಸೊ ರೆಡಿ ಆಗಿದ್ದೀವಿ, ಹೊರಡಬೇಕು. 2 ಗಂಟೆಗೆ ಚೆಕ್ ಇನ್ ಇರೋದು, ಆಲ್ರೆಡಿ 1 ಗಂಟೆ ಆಯಿತು. ಜಯಂತ್ ವಾಸ್ ವರ್ಕಿಂಗ್, ಸ್ವಲ್ಪ ತಡವಾಗಿದೆ. ಅಲ್ಲಿ ಹೋದ್ಮೇಲೆ ಊಟ ಗೀಟ ಮಾಡಿಕೊಂಡು ನಿಮಗೆ ನಮ್ಮ ಜಾಗನೆಲ್ಲ ತೋರಿಸಿ ಅಲ್ಲಿ ಹೋಗಿ ಎಲ್ಲರೂ ಒಟ್ಟಿಗೆ ಚಿಲ್ ಮಾಡಿ ಬಂದ್ರು. ನೋಡಿ ಹ್ಯಾಂಡ್ಸಮ್ ಹಾಂಗ್. ಹೇಳಿ ಹ್ಯಾಂಡ್ಸಮ್ ಹಾಂಗ್ ಅವರೇ. ಎವ್ರಿ ವಿಡಿಯೋ ಇಷ್ಟು ಬಿಲ್ಡ್ ಅಪ್ ಕೊಡ್ತೀನಿ ಬೇಡ ಪ್ಲೀಸ್. ನಿಮ್ದು ಅಷ್ಟು ಫ್ಯಾನ್ಸ್ ಇದಾರಲ್ಲ, ಏನು ಮಾಡೋದು? ಎಲ್ಲರೂ ಜಯಂತ್ಗೋಸ್ಕರನೇ ನಾವು ಈ ವಿಡಿಯೋ ನೋಡ್ತಿರೋದು ಅಂತೆಲ್ಲ ಹೇಳ್ತಾರೆ, ಹಾಗಾಗಿ ಯಾರು ಹೇಳಿಲ್ಲ. ನೀನೇ ಲೈಕ್ ಮಾಡ್ತೀಯ ಅವ್ರ ಕಮೆಂಟ್ನೆಲ್ಲ. ಸೊ ಸ್ವಲ್ಪ ಲೆಫ್ಟಿಗೆ ಬನ್ನಿ. ಏನಕ್ಕೆ ಹಿಂಗಂದ್ರೆ ಗೊತ್ತಾಗಲ್ವಾ? ಆರ್ಟಿಸ್ಟ್ಗೂ ಹಂಗೆ ಹೇಳೋದು, ಫ್ರೇಮ್ ಅಲ್ಲಿ ಇಲ್ದಿರೋರ್ಗೆ ಹಂಗೆ ಹೇಳೋದು. ಮೇಡಮ್ ಸ್ವಲ್ಪ ಫ್ರೇಮಿಗೆ ಬನ್ನಿ ಅಂತ ಹೇಳಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ನಾನು ಕ್ಯಾಮ್ರಲ್ಲಿ ಗೊತ್ತಾಗದೆ ಹಿಂಗ್ ಮೂವ್ ಮಾಡ್ತೀನಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ನಾನು ಇನ್ನೂ ರಿವೀಲ್ ಮಾಡಿಲ್ಲ. ಸ್ಟೇಕೇಶನ್ಗೆ ಹೋಗ್ತಾ ಇದೀವಿ. ಆರ್ ಯು ಎಕ್ಸೈಟೆಡ್? Yes, I'm excited because Meghna is excited. We can see it on your face. ಚಪ್ಪಾಳೆ. ಮಿಸ್ಟರ್ ಜಯಂತ್ ಅವರೇ, ಲೇಟ್ ಮಾಡಿದ್ದೀರಾ. ಸ್ವಲ್ಪ ಕರೆಕ್ಟ್ ಟೈಮಿಗೆ ಹೊರಡಿ. ಯಾಕೆ ಯಾವಾಗಲೂ ಈ ಥರ ಲೇಟಾಗಿ ಹೊರಡ್ತೀರಾ? ನಾನು ಆನ್ ಟೈಮ್ ಅಪ್ಪ, ನೀನು ಲೇಟ್ ಮಾಡಿದ್ವಿ ಇವತ್ತು. ಈ ಜಗತ್ತಲ್ಲಿ ಇರೋರು ಯಾರು ನಂಬಲ್ಲ, ನಿನಗೆ ಪರಿಚಯ ಇರೋರು ಆ ಮ್ಯಾಟ್ರನ್ನ. ಮನೆ ಒಳಗಡೆ ಏನ್ ನಡೆಯುತ್ತೆ ಅಂತ ಬರೀ ನಮಗ್ ಮಾತ್ರ ತಾನೇ ಗೊತ್ತು, ಹೊರಗಡೆ ಅದೇ ಅವರೇ ನಂಬಲ್ಲ ನೀನ್ ಹೇಳೋದನ್ನ. ಆರ್ ಯು ರೆಡಿ? ಎಸ್, ಲೆಟ್ಸ್ ಗೋ. ಲೇಟ್ ಆಯ್ತು. ಹೊಸ ಬಟ್ಟೆ ಎಲ್ಲ ಹಾಕೊಂಡು ಮಿಂಚ್ತಾ ಇದ್ದೀರಾ? ಎಸ್. ಓಕೆ, ಹೊರಡೋಣ. ಲೆಟ್ಸ್ ಗೋ ಪ್ಲೀಸ್. ಓಕೆ, ಸೊ ವಿ ಹ್ಯಾವ್ ಹಿಟ್ ದ ರೋಡ್. ಸದ್ಯಕ್ಕೆ ನೈಸ್ ರೋಡ್ ಅಲ್ಲಿ ಇದ್ದೀವಿ ನಾವು. ಮೈಸೂರು ರೋಡ್, ಟುವರ್ಡ್ಸ್ ಮೈಸೂರು ರೋಡ್ ಹೋಗ್ತಾ ಇರೋದು. ಹೇಳ್ಬಿಡ್ತೀನಿ ಬಿಡಿ ಇನ್ನೇನು ಲೊಕೇಶನ್ ಹೋಗ್ತಾ ಇದೀನೋ ಏನೋ. ನಾನು ಎಲ್ಲೋ ಹೋಗ್ತಿರೋ ತರ ಸಸ್ಪೆನ್ಸ್ ಕೊಡೋ ತರ ಏನಿಲ್ಲ. ಸೊ ನಾವು ಐಲ್ ಬೈ ವಂಡರ್ಲಾ ಅನ್ನುವಂಥ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಜಯಂತ್ ಅವರು ಡ್ರೈವ್ ಮಾಡಿಕೊಂಡು ಪ್ರೋಟೀನ್ ಬಾರ್ ತಿಂತಾ ಇದ್ದಾರೆ. ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ಯಾಕೆ ಜಯಂತ್ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದೀರಾ? ಪೋರ್ಚುಗಲ್ ಸೋತ್ಬಿಡ್ತು. ಐ ಮೀನ್ ರೊನಾಲ್ಡೋ ಸೋತಲ್ಲ. ಜಯಂತ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫುಟ್ಬಾಲ್ ಆಡ್ತಾರೆ, ತುಂಬಾ ಫುಟ್ಬಾಲ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಹಿ ಈಸ್ ಅ ವೆರಿ ಡೈ ಹಾರ್ಟ್ ಫ್ಯಾನ್ ಆಫ್ ರೊನಾಲ್ಡೋ. ಕೃಷ್ಣಣ್ಣ ರೊನಾಲ್ಡೋ ಫ್ಯಾನ್. ನಿನ್ನೆ ವರ್ಲ್ಡ್ ಕಪ್ ಇತ್ತು, ಪೋರ್ಚುಗಲ್ ವರ್ಸಸ್ ಬ್ರೆಜಿಲ್ ಮ್ಯಾಚ್. ಅದರಲ್ಲಿ ಸಾರಿ ನಾನ್ ನೋಡಿಲ್ವಲ್ಲ, ನಾನ್ ಮಲ್ಕೊಂಡ್ಬಿಟ್ಟೆ. ಜಯಂತ್ ನೋಡಿದ್ದು, ಹಾಗಾಗಿ. ಸೊ ಪೋರ್ಚುಗಲ್ ವರ್ಸಸ್ ಸ್ಪೇನ್ ಮ್ಯಾಚ್ ಇತ್ತು ನಿನ್ನೆ. ಅಂಡ್ ರೊನಾಲ್ಡೋದು ಲಾಸ್ಟ್ ವರ್ಲ್ಡ್ ಕಪ್ ಅಂತೆ, ರಿಟೈರ್ ಆಗೋದ್ನಂತೆ. ಸೊ ನಿನ್ನೆ ಚೆನ್ನಾಗ್ ಆಡಿಲ್ಲ, ಟೀಮ್ ಸೋತೋದ್ರು ಅಂತ ಜಯಂತ್ ನಿನ್ನೆ ಪಾಪ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಅಳ್ತಾ ಇದ್ರು. ನಿದ್ದೆನೇ ಬರ್ಲಿಲ್ಲ, ಬೇಜಾರಾಗ್ಬಿಡ್ತಪ್ಪ. ನಾನು ಆಕ್ಚುಲಿ ಫುಟ್ಬಾಲ್ ನೋಡೋಕೆ ಶುರು ಮಾಡಿದ್ದೆ ರೊನಾಲ್ಡೋ ಇಂದ. ಒಂದು ಗೇಮ್ಸ್ ಇಷ್ಟ ಆಯ್ತು ಅಂದ್ರೆ ರೊನಾಲ್ಡೋ ಇಂದಾನೆ. ಹೇಗೆ ಕ್ರಿಕೆಟ್ ನಮ್ಮ ಅಪ್ಪ ಅಮ್ಮಂದಿರಿಗೆಲ್ಲ ಸಚಿನ್ ತೆಂಡೂಲ್ಕರ್ ನೋಡಿ ಇಷ್ಟ ಆಗಿರುತ್ತೆ, ನಮಗೆ ವಿರಾಟ್ ಕೊಹ್ಲಿ ನೋಡಿ. ಹಾಗೆ ಫುಟ್ಬಾಲ್ ನಂಗೆ ರೊನಾಲ್ಡೋ ನೋಡಿ ಇಷ್ಟ ಆಗಿತ್ತು. ಅದ್ ಬೇರೆ ಎಲ್ಲ ಮ್ಯಾಚ್ ಮುಗ್ದಾದ್ಮೇಲೆ ಅಳಕ್ ಶುರು ಮಾಡ್ಬಿಟ್ಟು ನಾವು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ರು ಅವಾಗ. ಅಳ್ಬೇಡ ಗುರು ಅಂತ ಇತ್ತು. ಬಟ್ ನೀನ್ ಅಳ್ಳಿಲ್ವಾ? ಹಾಗಾದ್ರೆ ಅಳ್ಳಿಲ್ಲ, ಬಟ್ ನಿದ್ದೆನೆ ಬರ್ತಾರೆ. ಒಂಥರ ಸಂಕಟ. ಹೆಂಡತಿಗೆ ಏನಾದ್ರೂ ಈ ತರ ಎಲ್ಲ ರಿಯಾಕ್ಟ್ ಮಾಡಲ್ಲ ಜಯಂತ್ ಅಲ್ವಾ? ಹೆಂಡತಿಗೂ ರೊನಾಲ್ಡೋ ಕಂಪೇರ್ ಮಾಡಬಾರ್ದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ರೊನಾಲ್ಡೋ ಅಲ್ಲಿದ್ದಾನೆ. ಏನು ರೊನಾಲ್ಡೋ ಅಲ್ಲಿದ್ದಾನೆ. ದಿನ ಬದುಕೋದು ಹೆಂಡತಿ ಜೊತೆನೆ. ಸ್ವಲ್ಪ ನೆನ್ಪಲ್ಲಿ ಇರ್ಲಿ ಹೆಂಡತಿನು. ನಿಮ್ಕಿಂತ ಮುಂಚೆ ರೊನಾಲ್ಡೋ ಫ್ಯಾನ್. ನಾವು ವಂಡರ್ಲಾಗೆ ರೀಚ್ ಆಗಿದೀವಿ. ವಂಡರ್ಲಾ ರೀಚ್ ಆದ್ರೆ ವಂಡರ್ಲಾಗ್ ಹೋಗ್ತಾ ಇಲ್ಲ. ವಂಡರ್ಲಾಗ್ ಹೋಗ್ತಾ ಇಲ್ಲ, ನಂಗೆ ಅದು ಬೇಜಾರಾಗ್ತಾ ಇದೆ. ಸೊ ನಾವಿಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ ನೋಡಿ, ಐಲ್ ಬೈ ವಂಡರ್. ಲೆಟ್ಸ್ ಗೋ. ಸೊ
ಸೊ ಚೆಕ್ ಇನ್ ಎಲ್ಲ ಪ್ರಾಸೆಸ್ ಮುಗಿಸಿ ರಿಸೆಪ್ಷನಲ್ಲಿ ವಿ ಹ್ಯಾವ್ ಕಮ್ ಆ್ಯಂಡ್ ದಿಸ್ ಇಸ್ ಆರ್ ರೂಮ್. ಇದಕ್ಕೆ ಸ್ಟಾರ್ಲೆಟ್ ರೂಮ್ ಅಂತಾರೆ. ದ ಪಾತ್ವೇ ಲುಕ್ಸ್ ಲೈಕ್ ದಿಸ್. ಜಯಂತ್ ಯಾಕೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ಥರ ನಾನು ಅನ್ಕೊಂಡು ವಿಡಿಯೋ ಮಾಡ್ತೀಯಾ, ಸೊ ನೀನು ನೋಡಿದಾಗಲೇ ನಾನು ಹಿಂಗೆ ಉಸ್ಕೊಂಡು ಹಿಂಗೆಲ್ಲ ಉಸ್ಕೊಂಡು ಹಿಂಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಟಿಪಿಕಲ್ ಇನ್ಫ್ಲೂಯೆನ್ಸರ್ ಇರುತ್ತಾರೆ. ಓಕೆ, ಓ ಹಿಂಗೆ ಬಚ್ಚಿಟ್ಕೊಂಡು ನಾನು ಹಿಂಗೆ ಓಕೆ. ಇದು ಡೋರ್ ಆಗಿರುತ್ತೆ, ಕ್ಲೋಸ್ ಡೋರ್. ಇದು ಡೋರ್ ಆಗಿರುತ್ತಾ? ಇಲ್ಲಿಂದ ಎಂಟರ್. ಅಪ್ಪ ಏನಿತ್ತು ಅದರಲ್ಲಿ ಅಪ್ಪ ಅನ್ನಕ್ಕೆ? ಗಂಡಂಗೆ ಹೆಲ್ಪ್ ಮಾಡೋದು ದೇವ್ರ ಸಮಾನ ಅಂತ. ದೇವ್ರಿಗೆ ಹೆಲ್ಪ್ ಮಾಡೋದು ಗಂಡಿಂಗ್ ಹೆಲ್ಪ್ ಮಾಡೋದು ದೇವ್ರ ಸಮಾನ. ಏನ್ರಿ ಕನ್ನಡ. ಇಲ್ಲಿಂದ ಎಂಟರ್ ಆಗ್ತೀವಿ. ಇಲ್ಲಿ ನಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಅ ಸ್ಟೋರೇಜ್ ಸ್ಪೇಸ್ ಲೈಕ್ ದಟ್. ಆ್ಯಂಡ್ ಇಲ್ಲಿ ಬಂದರೆ ವಾಶ್ರೂಮ್ ಲೆಫ್ಟಲ್ಲೇ. ಸೊ ಕ್ವೈಟ್ ಡೀಸೆಂಟ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಅ ಟೇಬಲ್, ಟಿವಿ. ಚೆನ್ನಾಗಿದೆ. ದಿಸ್ ಇಸ್ ದ ರೂಮ್. ಆ್ಯಂಡ್ ಅಲ್ಲಿ ಗಾರ್ಡನ್ ಸೆಟಪ್ ಥರ ಐತೆ. ಆಮೇಲೆ ಇಲ್ಲಿ ನೋಡಿದ್ರೆ ಇದು ಪೂರಾ ಗಾರ್ಡನ್ ವ್ಯೂ. ಇದು ಪೂಲ್ ಇಲ್ಲ, ಬೇರೆ ರೂಮ್ಸ್ಗೆ ಪೂಲ್ ಇದೆ. ಈ ರೂಮ್ದು ಏನು ಸ್ಪೆಷಾಲಿಟಿ ಅಂದರೆ ನೈಟ್ ನೀವು ಸ್ಟಾರ್ಸ್ ನೋಡ್ಬೋದು ಇಲ್ಲಿಂದ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಸ್ಟಾರ್ಲೆಟ್. ಚಂದ ಇದೆ, ಡಿಸೆಂಟ್ ಆಗಿದೆ. ಆ್ಯಂಡ್ ನೈಟ್ ಹೆಂಗೆ ಕಾಣುತ್ತೆ ಅಂತ ನೋಡೋಕೆ ನನಗೆ ಎಕ್ಸೈಟ್ಮೆಂಟ್ ಇದೆ. ಮಳೆ ಬಂದಾಗ ಇನ್ನೂ ಸಖತ್ತಾಗಿರುತ್ತೆ ಅಂತ ಜಯಂತ್ ಅವ್ರು ಹೇಳ್ತಾ ಇದ್ರು. ಸೊ ಫುಲ್ ಜೋರ್ ಗಾಳಿ ಇದೆ, ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡುವ. ಇಲ್ಲಿ ಯೂಶುವಲ್ ಕಾಫಿ ಟೀ ಸೆಟಪ್. ಆ್ಯಂಡ್ ಇಲ್ಲಿ ಫ್ಲವರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕುಕಿ ಮತ್ತು ಚಾಕ್ಲೇಟ್ ಇಟ್ಟಿದ್ದಾರೆ. ವೆಲ್ಕಮ್ ನೋಟ್ ಬರೆದುಬಿಟ್ಟು. ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜಲ್ಲಿ ಏನಾದ್ರು ಇದೆಯಾ ನೋಡಿ ಜೈ? ಹೇಳ್ದೆ ತಾನೆ, ಇಡಲ್ಲ, ವಾಟರ್ ಬಾಟ್ಲ್ ಇಟ್ಟಿದ್ದಾರೆ ಅಷ್ಟೇ. ತಣ್ಣಗೆ ನೀರು ಕುಡ್ಕೊಂಡು ಮಲ್ಕೊಳ್ಳಿ ಸ್ಟಾರ್ ನೋಡ್ಕೊಂಡು ಅಂತ. ಇಷ್ಟ ಆಯ್ತಾ? ಎಸ್, ವೆರಿ ನೈಸ್. ತುಂಬ ಚೆನ್ನಾಗಿದೆ. ಅದು ಫೇಕ್ ಅಲ್ಲ, ಅದು ಮೇಘ್ನಾ ಬೀಯಿಂಗ್ ಫೇಕ್. ನಾನು ಈ ಜಗಳಗಳಿಂದ ದೂರ ಇದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ಪ್ರಾಬ್ಲಮ್ ಇಸ್ ನೀನು ಟ್ಯಾಲೆಂಟ್ ಇದೆ. ಫೇಕ್ ಆಗಿದ್ರು ಫೇಕ್ ಆಗಿದೆಯಾ ಅಂತ ಗೊತ್ತಾಗಲ್ಲ. ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ತುಂಬ ಒಂದೊಂದ್ಸತಿ ಜಯಂತು ಓವರ್ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾರೆ ನನಗೆ. ನನಗಂತೂ ಸಿಟ್ ಮೆತ್ತಿಗೇರ್ಬಿಡುತ್ತೆ. ಸೊ ಊಟ ಮಾಡೋಣ ಅಂತ ರೆಸ್ಟೋರೆಂಟಿಗೆ ಬಂದಿದ್ವಿ. ಈ ಥರ ಇದೆ ನೋಡಿ ನಮ್ಮ ವ್ಯೂ. ಸೊ ಇದು ಫುಲ್ ಪೂಲ್. ನಿಮಗೆ ಥ್ರೂ ಔಟ್ ದ ಎಲ್ಲ ರೂಮ್ಸಲ್ಲೂ ಈ ಥರ ಪಾಸ್ ಆಗುತ್ತೆ. ನಮ್ಮ ರೂಮ್ಗಿಲ್ಲ, ಬಟ್ ಮೆಜಾರಿಟಿ ಆಫ್ ದ ರೂಮ್ಸ್ಗೆಲ್ಲ ಈ ಥರ ಇಟ್ಸ್ ಲೈಕ್ ಒನ್ ಪೂಲ್. ಐ ಡೋಂಟ್ ನೋ ವಾಟ್ಸ್ ಇಟ್ ಕಾಲ್ಡ್, ಬಟ್ ಯು ಕ್ಯಾನ್ ಹ್ಯಾವ್ ಆಕ್ಸೆಸ್ ಟು ಇಟ್ ದಿಸ್ ವೇ. ಆ್ಯಂಡ್ ನಾವು ಸದ್ಯಕ್ಕೆ ಜಯಂತ್ ಅವರು ಕೋಕ್ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ನಾನು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀನಿ. ಊಟ ಇನ್ನೂ ಬರಬೇಕು, ಬಂದಿಲ್ಲ, ತುಂಬ ಟೈಮ್ ತೊಗೋತಿದೆ. ಸೊ ವೇಟ್ ಮಾಡ್ತಾ ಇದ್ದೀವಿ ಊಟಕ್ಕೆ. ಸಖತ್ ಸ್ವೀಟ್ ಇದೆ. ಟೇಸ್ಟ್ ನೋಡೋಣ. ಸ್ವೀಟ್ ಅಂದಲ್ಲ, ನಾನು ಅಷ್ಟು ಸ್ವೀಟ್ ಇದ್ರೆ ನನಗೆ ಇಷ್ಟನೇ ಆಗಲ್ಲ. ನಾ ಇದು ನೋಡೋಣ ಜಯಂತ್ಗೆ ಇಷ್ಟ ಆಗುತ್ತಾ ಅಂತ. ಓಹ್ ಸಕ್ಕತ್ತಾಗಿದೆ. ಮೈ ಗಾಡ್, ನಂಗೆ ಸ್ವೀಟ್ ಇದ್ದಷ್ಟು ಇಷ್ಟ. ಓ ಮೈ ಗಾಡ್, ವೆರಿ ನೈಸ್. ಡ್ರಿಂಕ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಬಟ್ ಟು ಮಚ್ ಕ್ಯಾಲರೀಸ್. ನನಗೆ ಹಾಟ್ ಚಾಕ್ಲೇಟ್ ಆಗಲಿ ಕೋಲ್ಡ್ ಕಾಫಿ ಆಗಲಿ ಸ್ವೀಟ್ನೆಸ್ ತುಂಬ ಮೈಲ್ಡ್ ಇರಬೇಕು. ಸಪ್ಪೆ ಇದ್ರೂ ಪರವಾಗಿಲ್ಲ. ಐ ಶುಡ್ ನಾಟ್ ಗೆಟ್ ದಟ್ ಟೇಸ್ಟ್ ಆಫ್ ಶುಗರ್ ಮುಖಕ್ಕೆ ಹೊಡೆದಂಗೆ. ನಂಗೆ ಸಪ್ಪೆ ಇದ್ದಷ್ಟು ಇಷ್ಟ ಆಗುತ್ತೆ ಹಾಟ್ ಚಾಕ್ಲೇಟ್ ಆಗಲಿ ಕೋಲ್ಡ್ ಕಾಫಿ ಆಗಲಿ. ಇದು ತಲೆ ಗಿರ್ರಂತು ನನಗೆ ಕುಡ್ದಿದ ತಕ್ಷಣ. ತಲೆ ಗಿರ ಗಿರ ಗಿರ. ಊಟ ಏನೇನು ಆರ್ಡರ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಸ್ವಲ್ಪ ಇಂಡಿಯನ್ ಕ್ವಿಸಿನ್ ಬಿಚ್ಚು ದಾಟಿ ಮಾಡಿದ್ದೀನಿ ನಾನು. ಜಯಂತ್ ಅವರು ಇಂಡಿಯನ್ ಕ್ವಿಸಿನ್ ಮಾಡ್ಕೊಂಡಿದ್ದಾರೆ. ಐ ಆಲ್ವೇಸ್ ಲೈಕ್ ಟು ಟ್ರೈ ನ್ಯೂ ಸ್ಟಫ್. ಸೊ ಐ ವಿಲ್ ಆರ್ಡರ್ ಸಮಥಿಂಗ್ ದಟ್ ಐ ಕ್ಯಾನ್ ಟ್ರೈ. ಬಟ್ ಜಯಂತ್ ವಿಲ್ ನಾಟ್ ಡೂ ದ್ಯಾಟ್. ಯಾಕೆಂದರೆ ಅವ್ರಿಗೆ ಹೊಸ ಹೊಸ ವಿಷಯಗಳನ್ನ ಟ್ರೈ ಮಾಡೋದಂದ್ರೆ ಇಷ್ಟ ಇಲ್ಲ ಅಲ್ವಾ? ನಂಗೆ ಯಾವಾಗಲೂ ಸೇಫ್ ಆಪ್ಷನ್ ಅಷ್ಟೇ. ಸೇಫ್ ಆಗಿರಬೇಕು, ಹೊಟ್ಟೆ ಖುಷಿಯಾಗಿರ್ಬೇಕು. ಯಾಕೆಂದ್ರೆ ಅವ್ರಿಗೆ ಬೇಗ ಹೊಟ್ಟೆ ಕೆಡತ್ತೆ. ಅದಕ್ಕೆ ಇದು ನಿಜವಾಗ್ಲೂ ಏನು ತಿಂದರೂ ಆಗ್ತಾ ಇಲ್ಲಪ್ಪ. ಅದಕ್ಕೆ ಮನೆ ಊಟನೇ ಸಾಕಾಗ್ಬಿಟ್ಟಿದೆ ನನಗೆ. ಏನು ಮನೇಲಿ ತಿಂದ್ರು ಕೆಡತ್ತೆ. ಮನೇಲೂ ಅಷ್ಟೇ, ಎಲ್ಲ ರೆಗ್ಯುಲರ್ ಆಗಿರ್ಬೇಕು. ಸ್ವಲ್ಪ ಹೊಸ ತಿನ್ನೋಣ ಅಂದರೆ ಮುಗೀತು ಒಂದು ದಿವಸ. ವೆದರ್ ಸಕ್ಕದಾಗಿದೆ. ಸೊ ಒಂದು ಪ್ರಾಪರ್ಟಿ ಟೂರ್ ಹೋಗಬೇಕು. ಒಂದು ರೌಂಡ್ ಹೊಡ್ಕೊಂಡ್ ಬರ್ತೀವಿ, ಏನಿದೆ ಅಂತ ನಿಮಗೂ ತೋರಿಸ್ತೀನಿ ಏನೇನಿದೆ ಈ ಪ್ರಾಪರ್ಟಿಲಿ ಅಂತ. ಸೊ ಸದ್ಯಕ್ಕೆ ನಾನು ವೆಜ್ ಸುಶಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಡಿಮ್ಸಮ್ ಇದೆ. ಸೊ ಎಟ್ಟು ಟೇಸ್ಟ್ ಎಂಜಾಯ್ ಅಂತೇನೋ ಎಗ್ದೇನೋ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಇದು ಈ ಥರದ್ದು ನಾನು ತಿಂದಿಲ್ಲ ಯಾವತ್ತು. ಹೋಪ್ಫುಲಿ ಇಟ್ಸ್ ನೈಸ್. ನಂಗೆ ಸಾಸ್ ಬೇಡ, ನಂಗೆ ಇಷ್ಟ ಆಗಲ್ಲ. ಇಟ್ಸ್ ನಾಟ್ ಗ್ರೇಟ್. ಸುಶಿ ಹೇಳ್ತೀನಿ ರೀ ನಿಮಗೆ. ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಒಂದು ಟವರ್ ಇದೆ, ಇಲ್ಲಿಂದ ವ್ಯೂ ಪಾಯಿಂಟ್ ಅಂದರೆ ವ್ಯೂ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ನೆಕ್ಸ್ಟ್ ಲೆವೆಲ್
ಗಾಳಿ ಬೀಸ್ತಾ ಇದೆ ಅಂಡ್ ಇಟ್ಸ್ ವೆರಿ ನೈಸ್. ಐ ಶೋ ಯು. ನೋಡಿ, ಅದು ನಾವು ಊಟ ಮಾಡಿದ ರೆಸ್ಟೋರೆಂಟು, ಇದೆಲ್ಲ ಪೂಲು, ಅದು ಆ್ಯಕ್ಚುಲಿ ಸ್ಪಾ ಏರಿಯಾ, ಅದು ಸನ್ ಡೌನರ್ ಪ್ಲೇಸ್. ಆ್ಯಂಡ್ ಹಿಂಗೆ ನಡ್ಕೊಂಡ್ಬಂದ್ರೆ ನಾವು ಮೆಟ್ಲು ಹತ್ಕೊಂಡು ಈ ವಾಚ್ ಟವರ್ ಬರ್ಬೋದು. ಗಾಳಿ ಮಾತ್ರ ಕ್ರೇಜಿಯಾಗಿ ಬೀಸ್ತಾ ಇದೆ. ನನ್ನ ಕೂದಲು ನೋಡಿ. ಪ್ರಾಪರ್ಟಿ ತೋರಿಸ್ತೀನಿ ನೋಡಿ, ಮೇಲ್ಗಡೆ ವ್ಯೂ. ಇದೆಲ್ಲ ಟೆಂಟು, ಆ ರೂಮ್ಸ್ ಎಲ್ಲ ಅದೇ ಇದಕ್ಕೆ ಪೂಲ್ ಅಟ್ಯಾಚ್ಡ್ ಇರೋದು ನೋಡಿ. ಒಂದೇ ಸಿಂಗಲ್ ಫ್ಲೋಯಿಂಗ್ ಪೂಲು ಆ್ಯಂಡ್ ದೇ ಹ್ಯಾವ್ ಮಲ್ಟಿಪಲ್ ರೂಮ್ಸ್. ಇದಕ್ಕೆ ಏನಂತ ಕರೀತಾರೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಈ ಕಾಣಿಸ್ತಾ ಇದೆಯಲ್ಲ, ಇದು ನಾವಿರೋ ರೂಮ್, ಸ್ಟಾರ್ಲಿಟ್ ರೂಮ್. ನಾನು ಆ್ಯಕ್ಚುಲಿ ಸೆಪ್ರೇಟ್ ಬಟ್ಟೆ ಎಲ್ಲ ತಂದಿದ್ದೆ. ಕಪಲ್ ಕಾಂಟೆಂಟ್ ಏನಾದ್ರು ಶೂಟ್ ಮಾಡೋಣ, ಪಾಪ ಎಲ್ಲರೂ ಕೇಳ್ತಾ ಇರ್ತಾರೆ, ಚೆನ್ನಾಗಿರತ್ತೆ ಇಬ್ರು ಒಟ್ಟಿಗೆ ಮಾಡಿದ್ರೆ. ಈ ಥರ ವೆದರ್ ಇದ್ರೆ, ಹಿಂಗೆ ಮಳೆ ಬರ್ತಿದ್ರೆ ವಾಟ್ ವಿಲ್ ಶೂಟ್ ಇಷ್ಟು ಗಾಳಿಲಿ ಎಂಥದ್ದು ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಐ ಆಮ್ ಬ್ಯಾಕ್. ಸೊ ವಾಪಸ್ ರೂಮಿಗೆ ಬಂದು ನಾನು ಸ್ವಲ್ಪ ಚೇಂಜ್ ಎಲ್ಲ ಮಾಡಿ ನನ್ನ ಕಂಫರ್ಟಬಲ್ ಕ್ಲೋತ್ಸ್ಗೆ ಚೇಂಜ್ ಆಗಿದ್ದೀನಿ. ಸೊ ನಾನು ಫುಲ್ ಕಂಫರ್ಟಬಲ್ ಆಗಿ ಕುತ್ಕೊಂಡು ಸದ್ಯಕ್ಕೆ ಚಿಲ್ ಮಾಡ್ತಾ ಇದ್ದೀನಿ. ಇಷ್ಟ ತನಕ ನಾನು ಜಯಂತ್ ಅವರು ವಿ ಹ್ಯಾವ್ ಡನ್ ಅ ಡಾನ್ಸ್ ರೀಲ್. ಕ್ಯಾಮ್ರಾ ಮುಂದೆ ನಮ್ಮ ಸಂಗೀತ್ ಸೆರೆಮನಿ ಆದಮೇಲೆ ಇವಾಗ ಡಾನ್ಸ್ ಮಾಡ್ತಿದ್ದೀವಿ. ಇಟ್ ವಾಸ್ ಫನ್. ನನ್ನ ಲಿಪ್ಸ್ಟಿಕ್ ಶೇಡ್ ಇವತ್ತು ನನ್ನ ರೆಗ್ಯುಲರ್ಗಿಂತ ಬೇರೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಹೇಗಿದೆ ಅಂತ ಹೇಳಿ. ಇನ್ಸೈಟ್ ಮತ್ತು ಮಾರ್ಸ್ ಲಿಪ್ಸ್ಟಿಕ್ ಎರಡು ಕಂಬೈನ್ ಮಾಡಿರುವಂತಹ 2 ಶೇಡ್ಸ್ನ ಮಿಕ್ಸ್ ಮಾಡಿ ಒಂದು ಶೇಡ್ ಬರ್ಸ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ದ ಶೇಡ್. ಇದು ನನ್ನ ವ್ಯೂ. ಇವಾಗ ಕಾಫಿ ಕುಡಿದಿದ್ರೆ ಚೆನ್ನಾಗಿತ್ತು, ಬಟ್ ಇಲ್ಲಿ ಹೈಟಿನೇ ಇಲ್ವಂತೆ. ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಹೈಟಿ ಇಲ್ಲ ಅಂತ. ಸೊ ಐ ವಾಸ್ ಪೂಲ್ಗೆಲ್ಲ ನಾವೇನು ಆಟ ಆಡೋಕ್ಕೆ ಹೋಗಲಿಲ್ಲ, ಏನು ಬೇಡ. ಎಲ್ಲ ಕಡೆ ಹೆಂಗಿದ್ರು ಹೋದಾಗೆಲ್ಲ ಪೂಲಲ್ಲಿ ಇಳ್ದೇ ಇಳಿತೀವಿ. ಇಲ್ಲಿ ಲೆಟ್ಸ್ ಜಸ್ಟ್ ಚಿಲ್ ಮಾಡ್ತಿದ್ದೀವಿ. ಆ್ಯಂಡ್ ಪಾಪ ತುಂಬ ಜನ ನನಗೆ ಮೆಸೇಜ್ ಮೂಲಕ, ಕಾಮೆಂಟ್ಸ್ ಮೂಲಕ ಕೇಳ್ತಾನೆ ಇರ್ತೀರಾ, ಸೀರಿಯಲ್ ಬಿಟ್ಬಿಟ್ರಾ, ಇಂಡಸ್ಟ್ರಿ ಬಿಟ್ಬಿಟ್ರಾ, ನೀವು ಮತ್ತೆ ಸೀರಿಯಲ್ ಮಾಡಲ್ವಾ, ಯಾವ್ದು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟು ಅಂತ. ಸೊ ಹೆಂಗಾಗಿದೆ ಅಂದರೆ, ನಾನು ಸೀತಾರಾಮ ಮುಗಿಸಿದ ಮೇಲೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ದಟ್ ಐ ವಿಲ್ ಡೂ ವೆರಿ ನೈಸ್ ಪ್ರಾಜೆಕ್ಟ್, ಈ ಥರ ಆ ಥರ ಅಂತೆಲ್ಲ. ಬಟ್ ನಂಗೆ ಮಾಡಬೇಕು ಅಂತ ಅನಿಸೋ ಅಂತಹ ಕ್ಯಾರೆಕ್ಟರ್ ನಂಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಐ ಹ್ಯಾವ್ ನಾಟ್ ಟೇಕನ್ ಅಪ್ ಎನಿ ಪ್ರಾಜೆಕ್ಟ್. ಬಟ್ ನಂಗೆ ಹೆಂಗೆ ಅಂದರೆ, ನನ್ನದೇ ಆದಂಥ ನಂಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ, ನನ್ನ ಕೇಪಬಿಲಿಟಿ ಯೂಸ್ ಮಾಡ್ಕೊಳ್ಳೋ ಅಂತಹ ಪ್ರಾಜೆಕ್ಟ್ ಅದಾಗಿರ್ಬೇಕು, ನನ್ನ ಟ್ಯಾಲೆಂಟ್ನ ಹೊರ ತೆಗೆಯುವಂಥ ಪ್ರಾಜೆಕ್ಟ್ ಅದಾಗಿರ್ಬೇಕು. ಸೊ ಐ ಹ್ಯಾವ್ ಟು ಯೂಸ್ ಮೈ ಟ್ಯಾಲೆಂಟ್ ಆ್ಯಂಡ್ ಮೈ ಆ್ಯಕ್ಟಿಂಗ್ ಸ್ಕಿಲ್ಸ್ ಟು ದ ಮ್ಯಾಕ್ಸ್. ಆ ಥರ ಒಂದು ಕ್ಯಾರೆಕ್ಟರ್ ನಂಗೆ ಸಿಗಬೇಕು ಅಂತ ನನ್ಗೆ ಆಸೆ ಇದೆ, ಆ ಥರ ಮಾಡಬೇಕು ಅಂತ. ಅದಕ್ಕೆ ಯಾವುದು ಮಾಡ್ತಿಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ನನಗೂ ಗೊತ್ತಿಲ್ಲ. ಸೊ ಇಫ್ ಐ ಸೈನ್ ಎನಿಥಿಂಗ್ ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಪಾಪ, ಅಷ್ಟೆಲ್ಲ ನೀವು ಪ್ರೀತಿಯಿಂದ ನನಗೆ ಕೇಳ್ತೀರಾ ಯಾವುದು ಮಾಡ್ತಾ ಇಲ್ವಾ ಅಂತ. ಸೀತಾರಾಮ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ನನ್ನ ಕ್ಯಾರೆಕ್ಟರ್ ಎಲ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಪ್ಲೇಯಿಂಗ್ ಪ್ರಿಯಾ. ಸೊ ನನಗೆ ಅದಕ್ಕೂ ಹೆಚ್ಚಾಗಿ ಇನ್ನೂ ಏನಾದರೂ ಮಾಡಬೇಕು ಅಂತ ಆಸೆ. ಹಾಗಾಗಿ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಒನ್. ಗುಡ್ ಈವ್ನಿಂಗ್. ಇಬ್ಬರು ಇವಾಗ ಹಾಗೆ ಒಂದು ರೌಂಡ್ ಹಾಕೊಂಡು ಊಟ ಮುಗಿಸ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಹಸು ಬೇರೆ ಆಗ್ತಿದೆ ನನಗೆ. ಐ ಆಮ್ ಲಿಟಲ್ ಹಂಗ್ರಿ. ಗಾಳಿ ಅಲ್ವಾ ಹೊರಗಡೆ, ಚಳಿ. ಒಳಗಡೆ ಎ ಸಿಲು ಅಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ನಾನು ಎ ಸಿನ ಆಫ್ ಮಾಡ್ಬಿಟ್ಟು ಕುತ್ಕೊಳ್ಳೋಣ ಅನ್ಸೋ ಅಷ್ಟು ಚಳಿ ಆಗ್ತಾ ಇದೆ. ಇಟ್ಸ್ ವೆರಿ ಕೋಲ್ಡ್. ಪ್ರಾಪರ್ಟಿ ನೋಡಿ ಇವಾಗ ನೈಟ್ ಹೊತ್ತು ಲೈಟಲ್ಲಿ ಸೂಪರ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಸ್ ಇದೆಯಾ, ನಾನು ನೈಟ್ ಕುತ್ಕೊಂಡು ಸ್ಟಾರ್ಸ್ ನೋಡ್ಬೇಕು ಇವಾಗ. ಚೆನ್ನಾಗಿದೆ, ಲೈಟ್ ಹಾಕ್ದಾಗ ಫುಲ್ ಮಸ್ತಾಗಿ ಕಾಣ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ನೋಡ್ತೀರಾ? ಬನ್ನಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ಐ ಥಿಂಕ್ ಇಟ್ಸ್ ಟೆಂಪ್ರೇಚರ್ ಕಂಟ್ರೋಲ್ಡ್. ಯಾಕೆ ಮುಟ್ಟು ನೋಡೋಣ ಸ್ವಲ್ಪ ನೀರು. ಆಕ್ಚುಲಿ ಬೆಚ್ಚಗಿದೆ. ನಾನು ಓದಿದ್ದೆ ಟೆಂಪ್ರೇಚರ್ ಕಂಟ್ರೋಲ್ಡ್ ಇರುತ್ತೆ ಪೂಲಲ್ಲಿ ಅಂತ. ಇಲ್ಲಿ ಇಷ್ಟು ಚಳಿ ಇದೆಯಲ್ಲ, ಮೇ ಬಿ ಗಾಳಿ ಇರುತ್ತಲ್ಲ ಅದಕ್ಕಿರಬೇಕು. ಇಲ್ಲಿ ನೋಡಿ ಈ ಥರ ರೂಮ್ಸ್ಗಿರೋರಿಗೆಲ್ಲ ಈ ಥರ ಹ್ಯಾಮಕ್ ಕೊಟ್ಬಿಟ್ಟು ರೂಮು, ಇಲ್ಲಿ ಹ್ಯಾಮಕ್ಕು, ಹೀಗೆ ಪೂಲು, ಈ ಥರ ಈ ಕ್ಯಾಟಗರಿ ಆಫ್ ರೂಮ್ಸು ಇದೆ. ಆ್ಯಂಡ್ ಇದು ಪೂಲ್ ಫಾರ್ ಎವ್ರಿ ಒನ್. ಯು ಕ್ಯಾನ್ ಕಮ್ ಆ್ಯಂಡ್ ಚಿಲ್. ಮೇಘನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಫೆ ಊಟ ಇದೆ, ಎಲ್ಲ ತಿನ್ಬೇಕನ್ಸುತ್ತೆ, ಬಟ್ ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಟೆಂಪ್ಟಿಂಗ್ ಅಂತ ಹೇಳ್ತಾರೆ. ಏನು ಮಧ್ಯಾಹ್ನ ಕರೆಕ್ಟಾಗಿ ಊಟ ಆಗಿಲ್ಲ. ಸೊ ಇವಾಗ ಆರಾಮಾಗಿ ಬುಫೆ ಇದ್ರೆ ಚೂಸ್ ಮಾಡ್ಕೊಂಡು ತಿನ್ನೋಕೆ ಈಸಿ. ಏನು ಬೇಕೋ ಅದು ಹಾಕೊಂಡು ತಿನ್ಬೋದು. ಸೊ ಐ ಆಮ್ ಹಂಗ್ರಿ ಎನಿವೇ, ಸೊ ವಿಲ್ ಈಟ್ ವೆಲ್. ಅದೇ ಹೇಳ್ತಾ ಇದ್ದಾರೆ, ಪಾಪ ಮಗುಗೆ ಹೊಟ್ಟೆ ಎಸ್ಬಿಟ್ಟಿದೆ ಅಂತ. ಐಸ್ ಕ್ರೀಮ್, ಯು ಸ್ಕ್ರೀಮ್, ವಿ ಆಲ್ ಸ್ಕ್ರೀಮ್ ಫಾರ್ ಐಸ್ ಕ್ರೀಮ್. ಓ, ನಂಗೆ ಗೊತ್ತಿರಲಿಲ್ಲ ಅದು. ಸ್ಕೂಲಲ್ಲಿ ಹೇಳ್ತಾ ಇರಲಿಲ್ಲ ನೀವು ಇದನ್ನ? ಆರ್ ಇನ್ ದಟ್ 80s ಜನರೇಷನ್ ಓನ್ಲಿ. ಬಟ್ ಸಕ್ಕದಾಗಿದೆ ಲೈಟ್. ಈವ್ನಿಂಗ್ ಆದ್ಮೇಲೆ ಅಂತೂ ಲೈಟಿಂಗ್ ಅಲ್ಲಿ ಪ್ರಾಪರ್ಟಿ ಲುಕ್ಸ್ ವೆರಿ ಪ್ರಿಟಿ. ಯು ಕ್ಯಾನ್ ಹ್ಯಾವ್ ಅ ಲುಕ್. ವೆರಿ ನೈಸ್. ಐ ಥಿಂಕ್ ದಟ್ಸ್ ಅ ಬಾರ್. ಜನನೇ ಇಲ್ಲ ಅಲ್ಲಿ. ಅಲ್ಲಿ ನೀವು ಆರಾಮಾಗಿ ನೋಡಿ, ಇಲ್ಲಿ ಕುತ್ಕೊಂಡು ನೀರೊಳಗಡೆ ಕಾಲಿಟ್ಕೊಂಡು ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಸ್ಟಾರ್ಟರ್ಸ್ ಆ್ಯಂಡ್ ಸಮ್ ಸಲಾಡ್. ಫಸ್ಟು ಪಾಸ್ತಾಯಿಂದ ಶುರು ಮಾಡೋಣ. ಸ್ವೀಟ್ ಕಾರ್ನ್, ಗೋಬಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ನಮ್ಮ ಚೀಸ್ ಬಾಲ್ಸ್, ಸೂಪ್ ಇದೆ, ಟೊಮ್ಯಾಟೊ ಸೂಪು. ಐ ಥಿಂಕ್ ದ ಫುಡ್ ಇಸ್ ವೆರಿ ಓಕೆ.
ಪಾಸ್ತಾ ಸಲಾಡ್ ಒಂದು ಸ್ವಲ್ಪ ಸ್ವೀಟ್ ಇದೆ, ನಾನು ಅದನ್ನು ಡ್ರೈ ಇರುತ್ತೆ ಅಂತ ಹಾಕ್ಕೊಂಡೆ. ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್ ವಿತ್ ಮೇನ್ ಕೋರ್ಸ್. ನಾನು ರೋಟಿ ಮತ್ತು ಆಲೂ ಗೋಬಿ ಆಲೂ ಸಬ್ಜಿ ಇತ್ತು, ಮತ್ತು ದಾಲ್ ಹಾಕೊಂಬಂದಿದ್ದೀನಿ, ಮತ್ತು ಪೀಸ್ ಪುಲಾವ್ ಇತ್ತು ದಾಲ್ ಜೊತೆ. ನೋಡುವ. The next day. ಗುಡ್ ಮಾರ್ನಿಂಗ್ ಎಲ್ರಿಗೂ. ರಾತ್ರಿ ವಿಡಿಯೋ ಎಲ್ಲಿ ಎಂಡ್ ಮಾಡಿದ್ನು ಅಲ್ಲೇ ಇದ್ದೀನಿ, ಅಲ್ಲೇ ಇಲ್ಲ, ನೈಟಿಂದ ನಾನು ಇಲ್ಲೇ ಇಲ್ಲ. ಸೊ ನೈಟು ಸ್ವಲ್ಪ ಮೊಸರನ್ನ ತಿಂದ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ಹೋಗಿ ವಾಕಿಂಗ್ ಮಾಡಿ ಚೆನ್ನಾಗಿ ಪ್ರಾಪರ್ಟಿಲಿ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಇಸ್ ಲೈಕ್ ಎವ್ರಿಥಿಂಗ್ ಸೌತ್ ಇಂಡಿಯನ್. ಪೂರಿ ಇದೆ, ದೋಸೆ ಇದೆ, ಇಡ್ಲಿ ಇದೆ, ಚೋಲೆ ಇತ್ತು ಅಂತ ಪೂರಿ ತೊಗೊಂಡಿದ್ದೀನಿ. ದೇ ಹ್ಯಾವ್ ವಾಫಲ್ಸ್ ಆ್ಯಂಡ್ ಪ್ಯಾನ್ ಕೇಕ್ಸ್ ಆಲ್ಸೋ. ಸೊ ಇವಾಗಲೂ ಬೂಫೇನೆ. ನಮ್ಮಮ್ಮ ನೋಡ್ಬೇಕು ಈ ವಿಡಿಯೋ. ಮನೇಲಿ ಪೂರಿ ತಿನ್ನಲ್ಲ, ಹೊರಗಡೆ ಪೂರಿ ತಿಂತೀವಿ ಅಂತಾರೆ. ನಂಗೆ ಈ ಥರ ಮಸಾಲೆ ದೋಸೆ ಅಂದರೆ ಒಳಗಡೆ ರೆಡ್ ಚಟ್ನಿ ಇರಬೇಕು, ಇಲ್ಲಾಂದರೆ ದೋಸೆ ಮಸಾಲೆ ದೋಸೆ ಅಂತ ಅನ್ಸಲ್ಲ, ಪ್ಲೇನ್ ದೋಸೆ ಅನ್ಸುತ್ತೆ. ಸೊ ಇವಾಗ ನಾವು ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಏನಪ್ಪ ಅಂದರೆ ಇಂಗ್ಲೀಷ್ ಬ್ರೇಕ್ಫಾಸ್ಟ್, ಪ್ರಾಪರ್ ಬ್ರೇಕ್ಫಾಸ್ಟ್. ಯಾಕಂದರೆ ಅದು ತಿಂದ್ವಲ್ಲ, ಅದು ಬ್ರೇಕ್ಫಾಸ್ಟ್ ಅಲ್ಲ. ಹೋಟೆಲ್ಸು ರೆಸಾರ್ಟ್ಸಿಗೆ ಬಂದಾಗ ಆ್ಯಕ್ಚುಲ್ ಬ್ರೇಕ್ಫಾಸ್ಟ್ ಏನು ಅಂದರೆ ಇದೇ. ಅವಾಗ ನಾವು ಟ್ರಿಪ್ಪಲ್ಲಿದ್ದಾಗ ತಿನ್ನಕ್ಕೆ ಕಳ್ತಾ ಇದ್ವಿ ಇದನ್ನು, ಯಾರು ತಿಂತಾರೆ ಗುರು ಅಂತ. ಇವಾಗ ನೋಡಿ ಶೋಕಿ ನಮ್ಮದು ಇದೇ ಹಾಕೊಂಬರೋಣ. ಪಾಸೋ, ಡೋನಟ್ಸ್, ಟೀ ಕೇಕ್ ಆ್ಯಂಡ್ ಸಮ್ ಚಾಕೋಸ್ ಆ್ಯಂಡ್ ವಾಟರ್ಮೆಲನ್ ಆ್ಯಂಡ್ ಪೈನಾಪಲ್ ಹಾಕೊಂಬಂದಿದ್ದೀನಿ. ವಾಟರ್ಮೆಲನ್ ಚೆನ್ನಾಗಿದೆ. ಸೊ ಕೂಲ್ ಅನಿಸಿದೆ ಸಿಸ್ಟಮ್, ಒಳಗಡೆ ಸಿಸ್ಟಮ್ಮೇ ನನಗೆ ವಾಟರ್ಮೆಲನ್ ತಿಂದ ತಕ್ಷಣ ಇವಾಗಿರೋದು ಅಸ್ಲಿ ಟೇಸ್ಟಿಗೆ ಚೆನ್ನಾಗಿ ಮಾಡಿದಾರ ಇಲ್ವಾ ಅಂತ ನೋಡುವ. ನಿಂತರ ಕಾಫಿ ಯಾರು ಮಾಡೋದು? ಅಮೃತ ಮೇಘನ ಮಾಡೋ ಕಾಫಿ ಇಟ್ಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅವ್ರವಾಗ ತುಂಬ ಸುಳ್ಳು ಹೇಳ್ತಾರೆ ಸ್ನೇಹಿತರೆ, ನಂಬೇಡಿ. ಅಮೃತ ಅಂತ ಹೇಳ್ತೀನಿ. ಯಾರವಳು? ಹೂಸ್ ಅಮೃತ? ಕ್ಲಾಸ್ಮೇಟಾ, ಕಾಲೇಜ್ ಮೇಟಾ, ಯಾರು? ಆ್ಯಕ್ಚುಲಿ ಅಮೃತ ಅಂತ ಒಬ್ಬ ಕ್ಲಾಸ್ಮೇಟ್ ಇದ್ದು ಇಂಜಿನಿಯರ್. ಅವಳನ್ನ ಅವಾಗ ನೆನಪಿಸ್ಕೋತಾ ಇರೋದಾ? ಗರ್ಲ್ ಫ್ರೆಂಡಾ, ಎಕ್ಸ್ ಗರ್ಲ್ ಫ್ರೆಂಡಾ, ಕ್ರಶಾ? ಓಕೆ. ಯಾಕೆ ಹುಡುಗಿರಂದ್ರೆ ಹಿಂಗೆ ನಂಗೆ ಗೊತ್ತಿಲ್ಲ. ಎಷ್ಟು ಜನ ಹುಡುಗಿರು ಗೊತ್ತು ನಿಮಗೆ? ನನ್ನ ಹೆಂಡತಿ, ಅಕ್ಕ, ಅಮ್ಮ ಅಷ್ಟೇ. ಏನ್ ಡೈಲಾಗ್ ಸರ್, ಯು ಆರ್ ದ ರಿಯಲ್ ಸ್ಟಾರ್. ಹಂಗೆ ಅನ್ನಿಸ್ತಿಲ್ಲ ನಿಮ್ಮನ್ನು ನೋಡಿದ್ರೆ? ಹೌದಾ? ಹೇಗೆ ಅನ್ಸುತ್ತೆ ನೋಡಿದ್ರೆ? ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ? ನೀಡ್ಸ್ ಮೋರ್ ಶುಗರ್. ಹೌದು, ಸ್ವಲ್ಪ ಬೇಕು, ಬಟ್ ಓಕೆ. ಇದಕ್ಕೆ ನಾನು ಇವ್ರ ಹೈಟಿ ಇಟ್ಟಿಲ್ಲ ಅನ್ಸುತ್ತೆ. ಟು ಕಮ್ ಟು ದಿಸ್ ಪ್ಲೇಸ್ ಫಾರ್ ಇಟ್ಸ್ ಆ್ಯಂಬಿಯನ್ಸ್ ಅಷ್ಟೇ. ಫುಡ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬರ್ಬೇಡಿ. ಐ ಮೀನ್ ಬ್ಯಾಡ್ ಅಂತೇನಿಲ್ಲ, ಓಕೆ. ಯಾ, ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ನಾಟ್ ವರ್ಸ್ಟ್, ಇಟ್ಸ್ ಓಕೆ. ಓಕೆನಾ? ಬಟ್ ನಿಮಗೆ ರೆಸಾರ್ಟ್ ಚೆನ್ನಾಗಿದೆ, ನೈಟಲ್ಲೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಟಿವಿಟೀಸ್ ಎಲ್ಲ ಏನೂ ಇಲ್ಲ. ಪೂಲ್ ಬಿಟ್ಟರೆ ದೇರ್ ಇಸ್ ನಥಿಂಗ್ ಮಚ್, ಬಟ್ ಯು ಕ್ಯಾನ್ ಗೋ ಟು ವಂಡರ್ಲಾ. ಅಲ್ಲಿ ಆ್ಯಕ್ಟಿವಿಟೀಸ್ ಏನಿಕ್ಕಿಲ್ಲ ಅಂದರೆ ವಂಡರ್ಲಾ ಇದೆಯಲ್ಲ. ನಿಮ್ಗೆ ಆ್ಯಕ್ಟಿವಿಟೀಸ್ ಬೇಕಂದ್ರೆ ವಂಡರ್ಲಾ ಹೋಗಿ ರೆಸ್ಟ್ ಮಾಡ್ಬೇಕಂತ ರೂಮಿಗೆ ಬನ್ನಿ. ಪರ್ ನೈಟ್ ಇಟ್ಸ್ ಲೈಕ್ 7,500-8,000. ಆ್ಯಂಡ್ ಆ ಟೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಪೂಲ್ ರೂಮ್ ಇನ್ನೂ ಸ್ವಲ್ಪ ಪ್ರೈಸ್ ಇರ್ಬೋದು, ಐ ಆಮ್ ನಾಟ್ ಶೋರ್. ಸೊ ರೆಸ್ಟೋರೆಂಟಿಂದ ನಾವು ತಿಂಡಿ ಮುಗಿಸ್ಕೊಂಡು ವಿ ಕೇಮ್ ಥ್ರೂ ದಿಸ್ ಒಂಥರ ಬೀಚ್ ವೈಬ್ಸ್, ಐಲ್ಯಾಂಡ್ ವೈಬ್ಸ್ ಕೊಡ್ತಾ ಇದೆ. ಏನು ನೋಡುವ ಅಂತ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೇರ್ಸ್ ಇಟ್ಟಿದ್ದಾರೆ. ವಿ ಆರ್ ದ ಚಿಲ್ಲಿಂಗ್ ಇನ್ ದಿ ಐಲ್ಯಾಂಡ್ ವಿತೌಟ್ ಗೋಯಿಂಗ್ ಟು ಅನ್ ಐಲ್ಯಾಂಡ್. ಸರ್ಪ್ರೈಸಿಂಗ್ ಅಲ್ವಾ ಇಷ್ಟು ದೊಡ್ಡ ಜಾಗ ಜಸ್ಟ್ ಫಾರ್ ನಾಟ್ ಫಾರ್ ಪೂಲ್ ಥರ. ಐ ಥಿಂಕ್ ಇಳಿಬೋದು. ಇಲ್ಲ, ದೀಪಿಲ್ಲ, ನಡೆಯೋಕ್ಕೋಗಲ್ಲ. ಹಾಂ, ಎಸ್ಥೆಟಿಕ್ಸ್ಗೋಸ್ಕರ ಅಷ್ಟೇ, ಲುಕ್ಗೋಸ್ಕರ ಇದು. ನನ್ನ ಪ್ರಕಾರ ಸುಮ್ಮನೆ ಇಳ್ಕೊಂಡು ಅಲ್ಲಿಂದ ಸ್ವಿಮ್ ಮಾಡ್ಕೊಂಡು ಬರ್ಬೋದು ಅನ್ಸುತ್ತೆ. ಏಯ್ ಪುಟ್ಟ, ಇದು ಬರೀ ನಡೆಯೋಕೆ ಏನೋ ಡೀಪ್ ಇಲ್ಲ, ಇದು ನಡ್ಕೊಂಡೆ ಆಟ ಆಡ್ಬೋದು ಅಂತ. ಲೈಫಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಆದಮೇಲೆ ಏನಾದರೂ ಹಾಳಾಗೋಗ್ಲಿ, ಎಸ್ಥೆಟಿಕ್ಸ್ ಇಸ್ ಇಂಪಾರ್ಟೆಂಟ್ ಗೈಸ್. ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ಅವರ್ ಸ್ಟೇಕೇಶನ್. ಹೊರಟಿದ್ದೀವಿ ಫೈನಲಿ. 11:30 ಆಗೋಗಿದೆ. ಅವ್ರು ಕಾಲ್ ಮಾಡಿದ್ರೆ ಹೊರಡ್ತೀರಾ ಇಲ್ಲ ಇಲ್ಲಿ ಇರ್ತೀರಾ ಏನು ಅಂತ. ಗುಡ್ ಬೈ. ಐ ವಿಲ್ ಬೈ ವಂಡರ್ಲಾ. Pinky is coming. I called you Pinky. सत्य भाव में कोपवे